ಹೇ ವೆಲ್ಕಮ್ ಟು ಮೈ ಚಾನಲ್ ವಾಟ್ ಯು ಲವ್ ಆ್ಯಂಡ್ ದಿಸ್ ಇಸ್ ಸಂಜಯ್ ರಮೇಶ್. ಸೊ ಇವತ್ತೆಲ್ಲಿದ್ದೀನಿ ಅಂದರೆ ನೋಡ್ಬೋದು ಫಾರಿನ್ ಎಕ್ಸ್ಚೇಂಜ್. ಸೊ ಒಂದು ಚಿಕ್ಕ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಟರ್ಕಿಗೆ. ಸೊ ಬನ್ನಿ ಮಾತಾಡೋಣ. ಒಂದು ಫಾರಿನ್ ಎಕ್ಸ್ಚೇಂಜ್ ಮಾಡಿಸ್ಬೇಕಾಯ್ತು ನನ್ನ ಹತ್ರ ಇರೋ ಕರೆನ್ಸಿನ. ಸೊ ಇಲ್ಲಿದ್ದಾರೆ. ಸೊ ಔಟ್ಲೆಟ್ ಹೆಸರು ಯೂನಿಗ್ಲೋಬ್ ಫಾರೆಕ್ಸ್ ಅಂತ. ಸರ್ ನಿಮ್ಮ ಹೆಸರು? ಪ್ರಸಾದ್. ನಮ್ಮದು ಬೇಸಿಕಲಿ ಮಲೆನಾಡು ಶೃಂಗೇರಿ ಹತ್ರ ಕೊಪ್ಪ ಅಂತೇಳಿ. ನಮ್ಮದು ಯೂನಿಗ್ಲೋಬ್ ಫಾರೆಕ್ಸ್ ಪ್ರೈವೇಟ್ ಲಿಮಿಟೆಡ್. We are RBI approved, full-fledged in my change. Since 2019 I am in business, but I have a foreign exchange experience in last 20 years. Since 2002 I am in industry. ಏನೇನು ಸರ್ವಿಸ್ ಇರುತ್ತೆ ಸರ್ ನಿಮ್ಮ? ನಮ್ಮಲ್ಲಿ ಮೇಜರ್ಲಿ ನಿಮಗೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್, ಫಾರಿನ್ ಕರೆನ್ಸಿನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಾವು ಮಾಡ್ತೇವೆ. ಸೊ ಮೇಜರ್ಲಿ ಬ್ಯಾಂಗ್ಳೂರ್ ಇಸ್ ಸೇಲ್ಸ್ ಮಾರ್ಕೆಟ್ ಆಗಿರೋದ್ರಿಂದ ಸೇಲ್ಸ್ ನಮ್ಮಲ್ಲಿ ಜಾಸ್ತಿ ಇದೆ. ಓಕೆ, ಸೊ ದೆನ್ ನಮ್ಮಲ್ಲಿ ಫಾರೆಕ್ಸ್ ಟ್ರಾವೆಲ್ ಕಾರ್ಡ್ ಅಂತ ಹೇಳಿ ಕೊಡ್ತೀವಿ. ಇನ್ಸ್ಟೆಡ್ ಆಫ್ ಕರೆನ್ಸಿ ನೀವು ಫಾರೆಕ್ಸ್ ಕಾರ್ಡ್ ತೊಗೊಂಡು ಹೋಗ್ಬೋದು. ಆ ಸರ್ವಿಸ್ ನಮ್ಮಲ್ಲಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಔಟ್ವರ್ಡ್ ರೆಮಿಟೆನ್ಸ್ ಮಾಡ್ಕೊಡ್ತೀವಿ ನಾವು. ಓಕೆ, ಪೀಪಲ್ ಹೂ ವಾಂಟ್ ಟು ಟ್ರಾನ್ಸ್ಫರ್ ಮನಿ ಟು ಅಬ್ರಾಡ್, ಫಾರ್ ಲೈಕ್ ಫ್ಯಾಮಿಲಿ ಮೇಂಟೆನೆನ್ಸ್ ಇರ್ಬೋದು, ಗಿಫ್ಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮೈಗ್ರೇಷನ್ಸ್ ಇರ್ಬೋದು, ಏನೇ ಕ್ಯಾಟಗರೀಸ್ಗಳಿರುತ್ತೆ. ಅದೊಂದು 17 ಕೆಟಗರಿಗಳಿರುತ್ತೆ. ಆ ಕೆಟಗರಿ ವೈಸಲ್ಲಿ ನಾವು ಔಟ್ವರ್ಡ್ ರೆಮಿಟೆನ್ಸ್ ಕೂಡ ನಾವು ಒಳ್ಳೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಮಾಡ್ಕೊಡ್ತೀವಿ. ಸೊ ರೇಟ್ಸ್ ಎಲ್ಲ ಹೆಂಗೆ ಸರ್? ನಾವು ಯಾವ ಥರ ಕೊಡ್ತೀರಾ? ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಒಳ್ಳೆ ರೇಟಲ್ಲಿ ಕೊಡ್ತೀರಾ ಹೆಂಗೆ ಕರೆನ್ಸಿ ಎಕ್ಸ್ಚೇಂಜ್? ಸರ್, ನನಗೆ ನಿಮ್ಮಂತ ನೀವೇ ಎಕ್ಸಾಂಪಲ್ ಇದ್ದೀರಾ. ನೀವು ಸೆಕೆಂಡ್ ಟೈಮ್ ನನ್ನ ಆಫೀಸಿಗೆ ಬಂದಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಟರ್ಕಿಶ್ ಲಿರಾ ಅನ್ನೋ ಕರೆನ್ಸಿನ ಅವತ್ತಿನ ದಿನಕ್ಕೂ ನಾನು ಒಳ್ಳೆ ಕಾಂಪಿಟೇಟಿವ್ ರೇಟಲ್ಲಿ ಕೊಟ್ಟಿದ್ದೆ. ಇವತ್ತು ಕೂಡ ನಿಮ್ಗೆ ನಾನು ಒಳ್ಳೆ ಕಾಂಪಿಟೇಟಿವ್ ರೇಟಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಸೆಕೆಂಡ್ ಟೈಮ್ ಅಗೇನ್ ನನ್ನ ಆಫೀಸಿಗೆ ಬಂದಿದ್ದೀರಾ ಅಂತ ಹೇಳಿದ್ಮೇಲೆ ನಿಮ್ಗಿಂತ ಮೇಜರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲ ಅಂತ ನಾನು ಅನ್ಕೊತೀನಿ. ಅದೇ ಥರ ನೀವು ತುಂಬ ಕಸ್ಟಮರ್ಸ್ ಇದ್ದಾರೆ. ಬಿಕಾಸ್ ಆಫ್ ಮೈ ಸರ್ವಿಸ್ ಇರ್ಬೋದು, ನಾಟ್ ಓನ್ಲಿ ದ ರೇಟ್ಸ್, ಏನು ಪ್ರಾಮಿಸ್ ಮಾಡಿರ್ತೀವಿ ಅದನ್ನು ನಾವು ಫುಲ್ಫಿಲ್ ಮಾಡಿ 100% ಫುಲ್ಫಿಲ್ ಮಾಡಿ ಕೊಡ್ತೀನಿ ಆನ್ ಟೈಮಲ್ಲಿ. ನನ್ನ ಸರ್ವಿಸ್ ಏನಿದ್ರು ಟ್ರಾನ್ಸ್ಪರೆಂಟಾಗಿ ನಾನು ಬಿಸ್ನೆಸ್ಸನ್ನು ಮಾಡ್ತೀನಿ. ಸೊ ಐ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ಒಂದು ರೇಟ್ ಹೇಳಿ ಇಲ್ಲಿ ಬಂದ ಮೇಲೆ ಮತ್ತೊಂದು ರೇಟಲ್ಲಿ ಕರೆನ್ಸಿ ಕೊಡೋದು ಅಥವಾ ಕರೆನ್ಸಿ ಇಲ್ಲ ಅಂತ ಹೇಳೋದು, ಅದು ಎಲ್ಲ ನಮ್ಮಲ್ಲಿ ಆಗೋದಿಲ್ಲ. ಸೊ ಓಕೆ, ರಿಟರ್ನ್ ತೊಗೊಳ್ಳೋವಾಗ ಇಫ್ ನಾನು ಇವಾಗ ಒಂದು ಸ್ವಲ್ಪ ಕರೆನ್ಸಿ ತೊಗೊಂಡೋಗಿದ್ದೀನಿ, ಸೊ ಅದು ನನಗೆ ಒಂದು ಸ್ವಲ್ಪ ಮಿಕ್ಕಿದೆ, ಸೊ ಅದನ್ನು ರಿಟರ್ನ್ ಕೊಡಬೇಕಂದ್ರೆ ಆ ರೇಟ್ ಹೆಂಗಿರುತ್ತೆ? ಖಂಡಿತ ಸರ್, ನೀವು ನಮ್ಮಲ್ಲೇ ತಗೊಂಡೋಗಿ ಮತ್ತೆ ನಮ್ಮ ಹತ್ರನೇ ಬಂದು ಎಕ್ಸ್ಚೇಂಜ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾರ್ಮಲ್ ಏನು ನಾನು ಮಾಡ್ತಾ ಇರ್ತೀನಿ ರೇಟು, ಅದಕ್ಕಿಂತ ಒಂದು 5 ಪೈಸೆ 10 ಪೈಸೆ ನಾನು ಜಾಸ್ತಿ ಕೊಟ್ಟು ತಗೊಳ್ತೀನಿ ನಿಮ್ಮ ಹತ್ರ. ಯಾಕಂದರೆ ಬಿಕಾಸ್ ನೀವು ರಿಪೀಟ್ ಕಸ್ಟಮರ್ ಆಗಿರೋದ್ರಿಂದ, ಸೊ ಒಂದು 10 ಪೈಸೆ ಗೈನ್ ನಾನು ನಿಮಗೆ ಕೊಡ್ತೀನಿ ಅದರಲ್ಲಿ. ಸೊ ರಿಪೀಟ್ ಕಸ್ಟಮರ್ಸಿಗೆ, ಫಸ್ಟ್ ಟೈಮ್ ಕಸ್ಟಮರ್ಸಿಗೆ ಕೂಡ ಒಳ್ಳೆ ರೇಟು ಒಳ್ಳೆ ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ 100%. ಓಕೆ, ಸೊ ಥ್ಯಾಂಕ್ ಯು ಸರ್. ಸೊ ನಿಮ್ಮ ಔಟ್ಲೆಟ್ ಎಲ್ಲಿರುತ್ತೆ, ಅಡ್ರೆಸ್ ಅಂತ ಹೇಳಿ? ಸರ್, ನಾವು ಬ್ಯಾಂಗ್ಳೂರು RT ನಗರಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ. ಸೊ RT ನಗರ್ ಮೈನ್ ರೋಡಲ್ಲಿ ಆಪೋಸಿಟ್ KFC ಬಿಲೋ ಬಾಟಾ ಶೋರೂಮಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ. ಸೊ ನೋಡಿದ್ರಲ್ಲ, ಬನ್ನಿ ಯೂನಿಗ್ಲೋಬ್ ಫಾರೆಕ್ಸ್ ಅಂತ. ಸೊ ನಾನು ಟರ್ಕಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಈ ಪ್ಲ್ಯಾನಿಂಗ್ಸ್ ಎಲ್ಲ ನಡೀತಾ ಇದೆ. ಟರ್ಕಿಶ್ ಲೀರಾ ಸ್ವಲ್ಪ ಕಾಮನ್ ಆಗಿ ಸಿಗಲ್ಲ, ಬಟ್ ಇವ್ರ ಹತ್ರ ಎಲ್ಲ ಕರೆನ್ಸಿ ಆ್ಯಕ್ಚುಲಿ ಸಿಗ್ತಾ ಇದೆ. ಸೊ ಇಲ್ಲಿ ಬನ್ನಿ, ನಿಮ್ದು ಯಾವುದೇ ಕಂಟ್ರಿಗೆ ಹೋಗ್ಬೇಕಂದ್ರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ. ಸೊ ಒಳ್ಳೆ ರೇಟಲ್ಲಿ ಮಾಡಿಕೊಡ್ತಾರೆ. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ರೇಟಲ್ಲಿ ನನಗೆ ಸಿಗ್ತಾ ಇದೆ. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಸೊ RT ನಗರ್ KFC ಎದುರುಗಡೆನೇ ಇರುತ್ತೆ. ಸೊ ನಾನು ಜಸ್ಟ್ ಇವಾಗೆಲ್ಲ ಪ್ರೋಸೆಸ್ ಎಲ್ಲ ಮಾಡಿದ್ದೀನಿ. ಸೊ ಪ್ರೋಸೆಸ್ ಏನೇನು ಬೇಕಾಗುತ್ತೆ ಹೇಳಿ ಸರ್? ಇವಾಗ ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅದನ್ನು? ನೀವು ಕರೆನ್ಸಿ ಬೈ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕರೆನ್ಸಿ ಬೇಕು ಅಂತ ಹೇಳಿದ್ರೆ ನಿಮ್ಮ ವ್ಯಾಲಿಡ್ ಪಾಸ್ಪೋರ್ಟ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ವೀಸಾ ಮತ್ತು ಅಪ್ ಆ್ಯಂಡ್ ಡೌನ್ ರಿಟರ್ನ್ ಟಿಕೆಟ್ಸ್ ಇದು ಬೇಕಾಗುತ್ತೆ. ನೀವು ಕರೆನ್ಸಿ ಬೈ ಮಾಡಬೇಕಂದ್ರೆ, ನೀವು ಕರೆನ್ಸಿನ ಸೇಲ್ ಮಾಡಬೇಕಂತ ಹೇಳಿದ್ರೆ ಎನಿ ಒನ್ ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್ ಲೈಕ್ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ವೋಟರ್ಸ್ ID, ಡ್ರೈವಿಂಗ್ ಲೈಸೆನ್ಸು ಅಲಾಂಗ್ ವಿತ್ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಇಸ್ ಮ್ಯಾಂಡೇಟ್ರಿ ಈಗ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್. ಸೊ ಫಾರೆಕ್ಸ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್? ಫಾರೆಕ್ಸ್ ಕಾರ್ಡಿಗೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೀಸಾ ಮತ್ತು ಏರ್ ಟಿಕೆಟ್, ರಿಟರ್ನ್ ಏರ್ ಟಿಕೆಟ್ ಬೇಕಾಗುತ್ತೆ. ಹೌದು. ಎಷ್ಟು ದಿನ ತೊಗೊಂಡಿರಾ ಫಾರೆಕ್ಸ್ ಕಾರ್ಡ್ಗೆ? ಸರ್, ಸೇಮ್ ಡೇ ನಾನು ಕೊಡ್ತೀನಿ ನಿಮಗೆ. ಸೇಮ್ಲಿ ನಾನು ಕಾರ್ಡ್ ಕೊಡ್ತೀನಿ ನಿಮಗೆ. ಬಿಫೋರ್ ಎಂಡ್ ಆಫ್ ದಿ ಡೇ ನಿಮಗೆ ಕಾರ್ಡ್ ಆ್ಯಕ್ಟಿವೇಟ್ ಆಗಿರುತ್ತೆ. ಓಕೆ, ಸೂಪರ್. ರೈಟ್. ಸೊ ನೋಡಿದ್ರಲ್ಲ, ಎಲ್ಲ ಫಾರೆಕ್ಸ್ ಕಾರ್ಡು ಅದೇ ಸೇಮ್ ಡೇನೇ ಕೊಡ್ತಾರೆ ನಿಮಗೆ. ಸೊ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಇಲ್ಲಿ ನೋಡ್ಬೋದು ಹಿಂದೆ ಫಾರಿನ್ ಎಕ್ಸ್ಚೇಂಜಸ್, ಸೆಂಡ್ ಮನಿ ಅಬ್ರಾಡ್. ನೀವು ಒಂಚೂರು ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನೇನು ಇಮಿಡಿಯೇಟ್ ನೀಡ್ಸ್ ಇರುತ್ತೋ ಟ್ರಾವೆಲ್ ಪರ್ಪಸಲ್ಲಿ ಎಲ್ಲ ಇಲ್ಲಿರುತ್ತೆ. ಸೊ ಬನ್ನಿ, ಇಲ್ಲಿ ಚೆನ್ನಾಗಿದೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ, ಮೀಟ್ ಮಾಡಿ ಮಿಸ್ಟರ್ ಪ್ರಸಾದ್ ಅವ್ರನ್ನ ಮೀಟ್ ಮಾಡಿ. ಅವ್ರು ನಿಮ್ಗೆ ಒಳ್ಳೆ ರೇಟ್ ಕೊಡ್ತಾರೆ. ಮತ್ತು ಸ್ಕ್ರೀನ್ ಮೇಲೆ ಅವ್ರ ನಂಬರು ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡಿ. ಮತ್ತೆ ಸಿಗೋಣ ಇನ್ನು ನೆಕ್ಸ್ಟ್ ವೀಡಿಯೋ ಅಂತ ಗೊತ್ತಲ್ಲ. ಪ್ಲೀಸ್ ಟೇಕ್ ಕೇರ್, ಸ್ಟೇ ಸೇಫ್, ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಶ್ ಯು ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೊ ಮಚ್.